ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ನಾರಾಯಣಾಚಾರ್ಯಗಳಿಗೆ ಎಚ್ಚರ ಆಗೋಯ್ತಾ, ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ನಾರಾಯಣಾಚಾರ್ಯಗೆ ಎದುಳು ಶಕ್ತಿ ಬರುತ್ತೆ, ಆದರೆ ವೈಶ್ವಕನ ನೋಡದೆ ನಿನ್ನ ಮುಖವಾಡನ ಬಯಲು ಮಾಡ್ತೀನಿ ಅಂತ ಟೆನ್ಷನ್ ಮಾಡ್ಕೊತಿದ್ದಾಗೆ ಅವ್ರಿಗೆ ಪ್ರಜ್ಞೆ ತಪ್ಪೋಗುತ್ತೆ. ಈ ಕಡೆ ವೈಶ್ವಕ ಕೂಡ ತಮ್ಮಂಗೆ ಕಾಲ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಇಲ್ಲಿ ತಮ್ಮ ಅಂತೂ ಫುಲ್ ಖುಷಿಯಾಗಿದ್ದಾರೆ. ವೈಶ್ವಕ ಏನು ಮಾವ ಮಾವ ಅಂತ ಬೀಗ್ತಾ ಇದ್ದು ಮನೆ ಸೊಸೆ ಆಗಿದ್ದೀನಿ ಅಂತ, ಇವತ್ತು ಆ ಮಾವನೇ ಸತ್ತು ಹೋಗಿರ್ತಾರೆ ಖಂಡಿತ ಅಂತ ಅನ್ಕೋತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ರಾಮಾಚಾರ್ಯ ಹಾಗೆ ಇಲ್ಲಿ ಚಾರು ಅಂತೂ ಫುಲ್ ಖುಷಿಯಾಗಿದ್ದಾರೆ. ಈ ಕಡೆ ಚಾರು ಖುಷಿಗೆ ಪಾರನೇ ಇಲ್ಲ, ತುಂಬಾ ಖುಷಿ ಪಡ್ತಿದ್ದಾಳೆ. ಈ ಕಡೆ ರಾಮಾಚಾರಿ ಯಾಕೆ ಇಷ್ಟು ಖುಷಿ, ಅಪ್ಪ ಹುಷಾರಾಗ್ತಿರುವುದಕ್ಕೆ ಅಂದಾಗ ಹೌದು ಅಪ್ಪ ಹುಷಾರಾಗ್ತಿದ್ದಾರೆ ಅಂತ ಕೂಡ, ಜೊತೆಗೆ ಇವತ್ತು ಮನಸ್ಸಿಗೆ ಎಷ್ಟು ನಿರಾಳ ಆಗಿದೆ ಗೊತ್ತಾ. ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ದೆ, ಸತ್ಯನ ಮುಚ್ಚಿಟ್ಟಿದ್ದೆ ಅನ್ನೋ ಸತ್ಯ ನೀನು ಗೊತ್ತಾಗ್ತಿದ್ದಾಗೆ ನನಗೆ ಎಷ್ಟು ಸಮಾಧಾನ ಆಯಿತು. ನಿಜವಾಗ್ಲೂ ಹೇಳಬೇಕು ಅಂದರೆ ದೀಪಾಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಯಾವಾಗಲೂ ಕೂಡ ನಿನ್ನ ಹೆಂಡತಿ ಬಗ್ಗೆ ಹೋಗ್ತದೆ, ನಾನು ಯಾವಾಗಲೂ ನನ್ನ ಗಂಡನ ಹತ್ರ ವಿಷಯ ಮುಚ್ಚಿಟ್ಟಿದ್ದೇನಲ್ಲಪ್ಪ ಅಂತ ಅನ್ನಿಸ್ತಿತ್ತು. ಯಾವಾಗಲೂ ಕೂಡ ಗಿಲ್ಟ್ ಫೀಲ್ ಮಾಡ್ಕೋತಾ ಇದ್ದೆ. ಗಂಡ ಹೆಂಡತಿ ನಡುವೆ ಯಾವುದೇ ರೀತಿ ಮುಚ್ಚು ಮರೆ ಇರಬಾರ್ದು, ಸಂಸಾರದಲ್ಲಿ ಎಲ್ಲವೂ ಕೂಡ ತೆರ್ಕೊಂಡಿರಬೇಕು. ಆದರೆ ನಾನು ನಿನ್ನ ಹತ್ರ ವಿಷಯ ಮುಚ್ಚಿಟ್ಟು ಮದುವೆ ಆಗಿದ್ದೀನಿ ಅನ್ನೋ ಗಿಲ್ಟ್ ನನ್ನನ್ನು ಕಾಡ್ತಿತ್ತು. ಅವತ್ತು ವೈಶ್ವಕ ಅಕ್ಕ ನನ್ನನ್ನು ಹಾಸ್ಪಿಟಲಿಂದ ಕಳಿಸ್ಬೇಕಿದ್ರೆ ನೀನು ನನ್ನ ಪರ ನಿಂತು ಮಾತಾಡಿದೆ, ನನ್ನ ಹೆಂಡತಿ ಎಂಥವ್ರು ಅಂತ. ಜೊತೆಗೆ ಅತ್ತೆ ಮಾತ್ರ ಕೂಡ ನೀನು ಎಷ್ಟು ಬಾರಿ ನನ್ನ ಪರ ನಿಂತು ನನ್ನ ಹೆಂಡತಿ ಹಾಗೆ ಹೀಗೆ ಅಂತ ಹೋಗ್ಲಿದ್ಯಾ, ಆದರೆ ನಾನು ಸುಳ್ಳು ಹೇಳಿದ್ದೀನಿ ಅನ್ನೋ ಗಿಲ್ಟ್ ನನಗೆ ಕಾಡ್ತಾ ಇತ್ತು. ಯಾವಾಗಲೂ ಕೂಡ ಆ ವಿಷಯ ನೀನು ಗೊತ್ತಾದರೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಕೂಡ ಅನ್ನಿಸ್ತಿತ್ತು. ಆದರೆ ನೀನು ಎಷ್ಟು ಸುಲಭಕ್ಕೆ ನನ್ನ ಕ್ಷಮಿಸ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಿದ್ರೆ. ನೀವು ಇವತ್ತು ಸತ್ಯ ಹೇಳಿದರೆ, ಆದರೆ ಅವತ್ತು ನಂಗೆ ಸತ್ಯ ಗೊತ್ತಾಗಿದ್ದಿದ್ರೆ ಏನಾಗ್ತಿತ್ತು ಏನೋ ಖಂಡಿತ ನನಗೆ ಗೊತ್ತಿಲ್ಲ. ಆದರೆ ಈ ಸತ್ಯ ಗೊತ್ತಾಗೋಕ್ಕೂ ಮುನ್ನ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿತ್ತು. ಪ್ರೀತಿ ಆದಮೇಲೆ ಯಾವುದೇ ಸಣ್ಣ ವಿಷಯಗಳು ಕೂಡ ದೊಡ್ಡದಾಗಿ ಕಾಣಿಸೋದಿಲ್ಲ. ನನಗೆ ನಿಮ್ಮ ಒಳ್ಳೆತನ, ನಿಮ್ಮ ಮನಸ್ಸಿನ ಮೇಲೆ ಪ್ರೀತಿ ಆಗಿದೆ, ನೀವಂದರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಮಾತನ್ನು ಕೇಳಿ ಚಾರುಗಂತೂ ಫುಲ್ ಖುಷಿ ಆಗ್ಬಿಡತ್ತೆ. ನಾನು ಬಂದಮೇಲೆ ಈ ಮನೆಯಲ್ಲಿ ನೆಮ್ಮದಿ ಹಾಳಾಯಿತು, ಮಾವಂಗಿಂತ ಸ್ಥಿತಿ ಬಂತು ಅಂತ ಕೆಟ್ಟ ಹೆಸರು ಕೂಡ ಆಯಿತು. ಆದರೆ ಈಗ ಮಾವ ಕೂಡ ಹುಷಾರಾಗ್ತಿದ್ದಾರೆ. ನಿಜ ರಾಮಾಚಾರಿ, ನೀನು ಹೇಳೋ ಮಾತು ಪ್ರೀತಿ ಇದ್ಮೇಲೆ ನನ್ನ ಅಹಂಕಾರನೂ ಕೂಡ ಕಡಿಮೆ ಆಯಿತು, ಎಲ್ಲ ಕೂಡ ನನ್ನಿಂದ ಹೊರಟೋಯ್ತು ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ. ದೀಪಾಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಅವಳು ಹೇಳಿದ್ರಿಂದಾನೇ ಇವತ್ತು ನಾನು ನಿರಾಳವಾಗಿರ್ಬೋದು ಅಂತ ಕೂಡ ಹೇಳ್ತಾಳೆ. ನಂತರ ಏನ್ರಿ ಅಂದ್ಕೊಂಡಿದ್ರ ಪ್ರೀತಿ ಅಂದರೆ ಅರ್ಧನಾರೀಶ್ವರ ಅಂತ ಹೇಳ್ತಿದ್ದಾರೆ ರಾಮಾಚಾರಿ. ಆದರೂ ಕೂಡ ಇಷ್ಟೆಲ್ಲ ಪ್ರೀತಿ ಮಾಡು ರಾಮಾಚಾರಿ, ನೀನು ನನಗೆ ಒಂದಿನ ಕೂಡ ಐ ಲವ್ ಯು ಹೇಳಿಲ್ವಲ್ಲ ಅಂದಾಗ, ಏನು ಐ ಲವ್ ಯು ಹೇಳಬೇಕು ಅಂದರೆ 3 ಅಕ್ಷರದಲ್ಲಿ ನಿಮಗೆ ಪ್ರೀತಿ ಅಡಗಿದೆ ಅಂದರೆ ನನಗೆ ಹೇಳೋಕ್ಕೆ ಕಷ್ಟ ಇಲ್ಲ. ಆದರೆ ಪ್ರೀತಿ ಅನ್ನೋದು ಒಂದು ಅರ್ಧನಾರೀಶ್ವರರ ಥರ. ಜೊತೆಯಾಗಿ ಸಂಸಾರದಲ್ಲಿ ನಾವಿಬ್ಬರೂ ಕೂಡ ಮುಂದೆ ಸಾಕ್ಕೊಂಡು ಹೋಗಬೇಕಾಗತ್ತೆ. ಜೊತೆಗೆ ಒಬ್ರಿಗೊಬ್ರು ಮನಸಾರೆ ಇಷ್ಟಪಡ್ತಾ ಇರ್ತೀವಿ. ಆ ಪ್ರೀತಿ ಅನ್ನೋದನ್ನು ಆ ಒಂದು 3 ಅಕ್ಷರದಲ್ಲಿ ಬಣ್ಣಿಸೋದು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳಲಿಲ್ಲ ಅಷ್ಟೇ, ಹೇಳಬೇಕು ಅಂತ ಅಂದ್ಕೊಂಡ್ರೆ ಹೇಳ್ತೀನಿ ಅಂದಾಗ ಏನೂ ಬೇಡ ರಾಮಾಚಾರಿ ಅಂತ ಕೂಡ ಹೇಳ್ತಾಳೆ ಚಾರು. ನಂತರ ಇಲ್ಲಿ ಹಣೆಗೆ ಮುತ್ತನ್ನಿಟ್ಟು ಅಪ್ಕೋತಾನೆ ರಾಮಾಚಾರಿ. ಇಲ್ಲಿ ಚಾರುನ ನಂತರ ಆ ಕಡೆ ವೈಶ್ವಕ ತಮ್ಮಂಗೆ ಕಾಲ್ ಮಾಡ್ತಾಳೆ. ತಮ್ಮಂಗೆ ಕಾಲ್ ಮಾಡಿ ಏನು ಮಾಡಿದ್ಯಾ ನೀನು ಅಂತ ಕೇಳ್ತಿದ್ರೆ, ಏನು ಮಾಡಿದ್ದೀನಿ ನಾನು ಸರಿಯಾಗೇ ಮಾಡಿದ್ದೀನಿ, ಆ ನಾರಾಯಣಾಚಾರ್ಯ ಜೀವ ಹೋಯ್ತಾ ಹೇಳು, ಹೋಯ್ತು ಅಂತ ಹೇಳಿದರೆ ಹೋಗಿ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ನೀನು, ಅವ್ರು ಋಣ ತಿನ್ಕೊಂಡು ಬೆಳೆದಿದ್ಯಾ ನೀನು, ಇವತ್ತಿಷ್ಟು ಗಟ್ಟಿಮುಟ್ಟಿಯಾಗಿ ಮಾತಾಡ್ತಿದ್ಯಾ ಅಂದರೆ ಅದಕ್ಕೆ ಕಾರಣ ನಮ್ಮ ಮಾವ ನಮಗೆ ಕಳಿಸ್ತಿದ್ದೆ ದುಡ್ಡೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು, ಕೋಳಿ ಕಾಲು ಕತ್ತರಿಸ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಸಾಕ್ತೀನಿ ಅಂದರೆ ಏನು ಅರ್ಥ, ಅದೇ ರೀತಿ ನಿಮ್ಮ ಮಾವ ಮಾಡಿರೋದು, ನಿನ್ನ ಕಂಡ್ರು ಕೂಡ ನನಗಾಗೋದಿಲ್ಲ ಹಾಗೆ ಹೀಗೆ ಅಂತ ತಮ್ಮ ಮಾತಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಇಲ್ಲಿ ನಮ್ಮ ಮಾವ ಒಳ್ಳೆತನಕ್ಕೆ ನೀನು ಏನೇ ಮಾಡಿದ್ರು ಕೂಡ ಅವ್ರಿಗೆ ಕೆಟ್ಟದಾಗೋದಿಲ್ಲ, ಕೆಟ್ಟವ್ರು ಏನೇ ಮಾಡಿದ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ನನ್ನ ಮಾವಂಗೆ ಕಾಲು ಬಂದು ಗೊತ್ತಾ, ಡಾಕ್ಟರ್ ನಾಳೆ ಅಷ್ಟರಲ್ಲಿ ಮಾತು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದಾಗೆ ಆ ಕಡೆ ತಮ್ಮಂಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ ನೀನು, ಆ ಮುದುಕ ಇನ್ನೂ ಕೂಡ ಸತ್ತಿಲ್ವಾ, ಆರಾಮಾಗಿದ್ದಾರ, ಆಯಿತು ಬಿಡು, ಆ ರೀತಿ ಆಗೋದ್ರಿಂದ ನಿನಗೆ ತೊಂದರೆ ಅನ್ನೋದು ಗೊತ್ತಿಲ್ಲ. ಆ ಮುದುಕಂಗೆ ಎಚ್ಚರ ಆಗ್ತಿದ್ದಾಗೆ ಮೊದಲು ಹೇಳೋದು ನಿನ್ನ ಹೆಸರನ್ನ, ಹಾಸ್ಪಿಟಲಲ್ಲಿ ಸಾಯಿಸೋಕೆ ಹೋಗಿದೆ, ಮನೇಲಿ ಸಾಯಿಸೋಕೆ ಹೋಗಿದೆ ಅಂತ. ಆಮೇಲೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿದ್ಯಾ, ಮನೆ ಸೊಸೆ ಅಂತ ಬೀಗ್ತಿದ್ಯಲ್ಲ, ನಿಜವಾಗ್ಲೂ ಮೊದಲನೇ ಶತ್ರು ನೀನೇನೆ. ನೀನು ಆ ಮನೆಯಿಂದ ಒದ್ದು ಓಡಿಸಿದ್ಮೇಲೆ ನನ್ನ ಮನೆಗಂತೂ ಬರಬೇಡ, ಯಾವುದೇ ಕಾರಣಕ್ಕೂ ನಾನು ನಿನಗಂತೂ ಬಾಗಿಲು ತೆಗೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಎಲ್ಲವನ್ನ ಕೂಡ ಕೃಷ್ಣ ಮರೆಯಲ್ಲಿ ನಿಂತು ವೈಶ್ವಕ ಆಡ್ತಿರೋ ಮಾತನ್ನ ಕೇಳಿಸ್ಕೊತಿದ್ದಾರೆ. ಈ ಕಡೆ ತಮ್ಮ ಆಡೋ ಮಾತನ್ನ ಕೇಳಿದೆ ವೈಶ್ವಕಗೆ ಭಯ ಶುರುವಾಗಿದೆ. ನಂತರ ಇದು ಎಲ್ಲದರ ನಡುವೆ ಇಲ್ಲಿ ದೀಪಾ ಕೂಡ ಮನೆ ಬಿಟ್ಟು ಹೋಗೋಕೆ ಸಿದ್ಧ ಮಾಡ್ಕೊತಿದ್ದಾಳೆ. ಅಲ್ಲಿ ಚಾರು ಬಂದಿದೆ. ಈ ಕಡೆ ಎಲ್ಗೆ ಹೋಗ್ತಿದ್ಯಾ ನೀನು ಅಂದಾಗ, ಯಾಕೆ ನಾನು ಮನೆಗೆ ಹೋಗ್ತಿದ್ದೀನಿ, ನಾಳೆ ಒಳಗೆ ಮನೆಗೆ ಹೋಗ್ತೀನಿ. ಯಾಕೆ ರಾಮಾಚಾರಿ ಮಾಮ
ನನಗೆ ಅವಮಾನ ಮಾಡಿದ್ರು ಅಂತ ಹೇಳ್ತಿದ್ದಾಳೆ. ಬಿಕಾಸ್ ಇಲ್ಲಿ ರಾಮಾಚಾರಿ ಇಷ್ಟೆಲ್ಲ ಮಾಡಿದ್ರಿಂದ ಯಾಕೆ ಅದನ್ನೆಲ್ಲ ಮಾಡಬೇಕಿತ್ತು ಅಂತ ಕೂಡ ಬೈದಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ವಿಚಾರ ಮಾಡ್ಕೊಂಡಿದ್ದಾಳೆ. ಮಾಮ ಅಂತ ಅಂದ್ಕೊಂಡು ಈ ಮನೆ ಸೊಸೆ ಆಗಬೇಕು, ಮಾಮನ ಹೆಂಡತಿ ಆಗಬೇಕು ಅಂದ್ಕೊಂಡ್ರೆ ಅವನೇ ಚಾರಿಗೋಸ್ಕರ ನನ್ನನ್ನು ಬೈದ್ಬಿಟ್ಟ ಅನ್ನೋ ನೋವು ಅವಳಿಗಿದೆ. ಏನು ಮಾತಾಡ್ತಿದ್ಯಾ ನೀನು? ಈ ಮನೆ ಬಿಟ್ಟು ಹೋಗ್ತೀಯಾ? ನೀನೇ ಹೇಳ್ತಿದ್ದೆ ನಿನಗಿಂತ ಮೊದಲು ಸೊಸೆಯಾಗಿ ಬಂದಿದ್ದು ನಾನು, ನಿನಗೇನು ರೈಟ್ಸ್ ಇದೆ? ಹುಟ್ಟಾಗಿಂದ ನಾನು ಈ ಮನೆ ಸೊಸೆ ಹಾಗೆ ಹೀಗೆ ಅಂತ ಇವಾಗ ನೀನೇ ಹೋಗ್ತಿದ್ಯಾ? ಆ ರೀತಿ ಎಲ್ಲ ಹೋಗಬೇಡ, ಇಲ್ಲೇ ಇದ್ಕೋ ಅಂತ ಹೇಳ್ತಿದ್ರೆ ಏನು ಆಡ್ಕೋತಾ ಇದೆಯಾ? ಕಾಲು ಎಳಿತಿದ್ಯಾ? ಹೇಳಿ ಎಷ್ಟು ಬೇಕೋ ಅಷ್ಟು ಎಳ್ಕೋ ಅಂತ ಹೇಳ್ತಿದ್ದಾಳೆ ದೀಪ. ಅಷ್ಟರಲ್ಲಿ ರಾಮಾಚಾರಿ ಕೂಡ ಬಂದು ಎಲ್ಗೆ ಹೋಗ್ತಿದ್ಯಾ ದೀಪ? ನನಗೆ ನಿನ್ನ ಬಗ್ಗೆ ಮನಸ್ಸಲ್ಲಿ ಆ ಜಾಗ ಇಲ್ಲದೆ ಇರಬಹುದು, ಯಾಕಂದರೆ ಅದನ್ನು ನಾನು ಚಾರು ಮೇಡಮ್ ಕೊಟ್ಟಿದ್ದೀನಿ. ಈ ಮದುವೆ ಅಂತಕ್ಕಂಥದ್ದು ಮೇಲೆ ನಿಶ್ಚಯ ಆಗಿರುತ್ತೆ, ದೇವರೇ ನಿಶ್ಚಯ ಮಾಡಿರ್ತಾನೆ ಅಂತ ಕೂಡ ಹೇಳ್ತಾರೆ ದೀಪಾಗೆ. ಆ ಕಡೆ ಚಾರುಗೂ ಕೂಡ ಅದೇ ಮಾತನ್ನ ಹೇಳಿರ್ತಾರೆ ರಾಮಾಚಾರಿ. ನಾವು ಅನ್ಕೋತೀವಿ ನಮಗೆ ಅವ್ರಿಗೆ ಆಗಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ ಅಂತ, ಆದರೆ ಆ ದೇವರು ಅಂತಕ್ಕಂಥವನು ಅದೆಲ್ಲದಕ್ಕೂ ಕೂಡ ತದ್ವಿರುದ್ಧವಾಗಿ ಮಾಡಿರ್ತಾನೆ. ನಾವಿಬ್ರು ಒಂದಾಗಬೇಕು ಅನ್ನೋದು ದೇವರ ಇಚ್ಛೆ ಆಗಿರುತ್ತೆ, ಅದು ವಿಧಿ ಲಿಖಿತ ಅಂತ ಹೇಳಿರ್ತಾರೆ. ಇಲ್ಲೇ ಅದನ್ನು ಕೂಡ ದೀಪಾಗೆ ಅರ್ಥ ಮಾಡಿಸೋಕೆ ಮುಂದಾಗ್ತಾರೆ ರಾಮಾಚಾರಿ. ನಿನ್ಗೆಲ್ಲೂ ಕೂಡ ಹೋಗ್ತಿಲ್ಲ, ನೀನು ಈ ಮನೇಲಿ ಹುಟ್ಟಾಗಿಂದ ಕೂಡ ಅಂಬೆಗಾಲು ಇಟ್ಟಾಗಿಂದ ಕೂಡ ಈ ಮನೇಲಿ ಇದೆಯಾ? ನೀನು ನನ್ನ ಹೆಂಡತಿ ಆದರೆ ಮಾತ್ರ ಈ ಮನೇಲಿ ಇರಬೇಕು ಅಂತೇನಿಲ್ಲ. ನೀನು ನನ್ನ ಅತ್ತೆ ಮಗಳು, ನಿನಗೆ ಇಲ್ಲಿರೋ ರೈಟ್ಸ್ ಇರುತ್ತೆ. ಎಷ್ಟು ದಿನ ನೀನು ಇಲ್ಲಿದ್ದು ಹೋಗಿಲ್ಲ, ಹೋಗಬೇಡ ಅಂತ ಕೇಳ್ಕೊತಾರೆ. ನಂತರ ಯಾಕೆ ನೀನು ನಮ್ಮ ಅಪ್ಪ ಹುಷಾರಾಗಬೇಕು ಅಂತ ನಿಂಗೆ ಅನ್ಸಲ್ವಾ? ಅಪ್ಪನ ಕಂಡ್ರೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ನೀನು, ಅಂಥದ್ರಲ್ಲಿ ಅಪ್ಪ ಗೆಲುವಾಗಬೇಕಾದ್ರೆ ನೀನು ನೋಡಬೇಕು ಅಂತ ಅನ್ಸಲ್ವಾ ಅಂತ ಎಮೋಷ್ನಲಿ ಲಾಕ್ ಮಾಡ್ತಿದ್ದಾರೆ ರಾಮಾಚಾರಿ. ನಿಮ್ಗೆ ಗೊತ್ತಾ ಚಾರು ಮೇಡಮ್, ನಾವೆಲ್ಲ ಅಪ್ಪನ ಕಂಡ್ರೆ ಬೆದ್ರಕೋತಿದ್ವಿ, ಆದರೆ ಪುಟ್ಟು ಹೆಜ್ಜೆ ಕಾಲು ಇಡಬೇಕಿದ್ರು ಕೂಡ ಈ ದೀಪ ಹೋಗಿ ಅಪ್ಪನ ಹತ್ರ ಹೇಗೆ ಕೂತ್ಕೊಂಡು ಮಾತಾಡ್ತಿದ್ಲು ಗೊತ್ತಾ ಅಂತ ಹೇಳ್ತಾರೆ. ನಂತರ ಹೋಗೋದಿಲ್ಲ ಚಾರು ಮೇಡಮ್, ಬನ್ನಿ ಅಪ್ಪ ನಾ ಆಶೀರ್ವಾದ ತೊಗೊಂಡೆ ಅವಳು ಹೋಗಬೇಕು ಅಂದರು. ನಾಳೆ ಒಳಗೆ ಅಂತೂ ಹೋಗೋದೇ ಇಲ್ಲ, ಇಲ್ಲೇ ಇರ್ತಾಳೆ ಅಂತ ಹೇಳಿ ದೀಪನ ಲಾಕ್ ಮಾಡಿ ಅವರಿಬ್ರು ಹೋಗ್ತಾರೆ. ನಂತರ ಇಲ್ಲಿ ಬೆಳಿಗ್ಗೆ ಆಗುತ್ತೆ. ಇಲ್ಲಿ ನಾರಾಯಣಾಚಾರ್ ಮುಂದೆ ಇಡೀ ಮನೆಯವ್ರು ಕೂತಿದ್ದಾರೆ, ಎಚ್ಚರ ಆಗ್ಬೋದು ಅಂತ. ನಿಜವಾಗ್ಲೂ ನಾರಾಯಣಾಚಾರ್ಗಳಿಗೆ ಎಚ್ಚರ ಆಗತ್ತೆ, ತಮ್ಮ ಗಂಡ ಆಗಿದ್ದನ್ನು ನೋಡಿ ಅವ್ರಿಗೆ ತುಂಬಾನೇ ಖುಷಿ ಆಗ್ತದೆ. ಮಾವ ನಿಮಗೆ ನೆನೆ ಕೈಕಾಲು ಬಂದಿತ್ತು, ಇವತ್ತು ಮಾತಾಡಿದಾಗ ಆದರೆ ಮಾತಾಡಿ ಮತ್ತೆ ನಿಮ್ಗೆ ಎದ್ದೇಳಕ್ಕಾಗತ್ತೆ ಅಂತ ಮನೆಯವರು ಎಲ್ಲರೂ ಹೇಳ್ತಿದ್ದಾರೆ. ಇದ್ರೆ ಇಲ್ಲಿ ದೀಪಾಗೆ ಭಯ ಶುರುವಾಗಿದೆ. ಬಿಕಾಸ್ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು, ಅವತ್ತು ನಾನು ಕೂಡ ಇದ್ದೇ ಹಾಸ್ಪಿಟಲಲ್ಲಿ ಕೆಲಸ ಮಾಡಬೇಕಿದ್ರೆ ವೈಶ್ವಾಕಾಗೆ ನಾನು ಕೂಡ ಸಹಾಯ ಮಾಡಿದ್ದೀನಿ ಅಂತ. ಹಾಗಾಗಿ ಅವಳಿಗೆ ಭಯ ಶುರುವಾಗ್ತದೆ. ನಂತರ ಯಾರು ಕೂಡ ನನಗೆ ಸಹಾಯ ಮಾಡಬೇಡಿ, ನಾನೇ ಎದ್ದೇಳ್ತೀನಿ ಅಂತ ಹೇಳಿ ಸ್ವತಃ ನಾರಾಯಣಾಚಾರ್ಗಳೇ ಅವರ ಸ್ವತಃ ಕಾಲ ಮೇಲೆ ನಿಂತು ಧೈರ್ಯ ಮಾಡಿ ಶಕ್ತಿ ಮೀರಿ ಎದ್ದೇ ಬಿಡ್ತಾರೆ. ಇದನ್ನು ನೋಡಿದೆ ಮನೆಯವರು ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಫುಲ್ ಖುಷಿ ಆಗ್ತದೆ. ಕೃಷ್ಣ ರಾಮಾಚಾರಿ ಎಲ್ಲರೂ ಕೂಡ ಇದ್ದಾರೆ, ಬಟ್ ವೈಶ್ವಕ ಇಲ್ಲ. ನಂತರ ಎಲ್ಗೂ ಕೂಡ ಒಳ್ಳೇದಾಯ್ತು ಅನ್ಕೋತಿದ್ದಾಗೆ ಈ ಕಡೆ ಒಳ್ಳೇದಾಗಬೇಕು ಅಂದರೆ ಕೆಟ್ಟದ್ದು ಮನೆಯಿಂದ ಹೋಗಬೇಕು ಅಂತ ಹೇಳ್ತಿದ್ದಾರೆ ನಾರಾಯಣಾಚಾರ್ಯಗಳು. ಏನು ಮಾತಾಡ್ತಿದ್ರ ಅಂದಾಗ ಹೌದು, ಕೆಟ್ಟದ್ದು ಅನ್ನೋದು ಮನೇಲಿ ಸೇರ್ಕೊಂಡಿದೆ, ಅದನ್ನು ಎಲ್ಲನೂ ಕೂಡ ಬಿಚ್ಚಿಡೋದಕ್ಕೇನೆ ಇವತ್ತು ನನಗೆ ಮಾತು ಕೈಕಾಲು ಎಲ್ಲ ಕೂಡ ಅದು ಕೊಟ್ಟಿರೋದು. ಅವರು ನನ್ನ ಕಣ್ಮುಂದೆ ಬರ್ತಿದ್ದಾಗೆ ಎಲ್ಲನೂ ಕೂಡ ಮಾಡ್ತೀನಿ ಅಂತಂದರೆ ಯಾರು ಬರಬೇಕು ಕಣ್ಮುಂದೆ ಅಂದಾಗ ವೈಶ್ವಕ ಎಲ್ಲಿ ಅಂತ ಕೇಳ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಹಾಗಾದ್ರೆ ಇಲ್ಲಿ ನಾರಾಯಣಾಚಾರ್ಯಗಳು ವೈಶ್ವಕ ಮುಖವಾಡನ ಬಯಲು ಮಾಡೋಕೆ ಸಿದ್ಧವಾಗಿದ್ದಾರೆ. ಇಲ್ಲಿ ಕೃಷ್ಣಂಗೂ ಕೂಡ ಶಾಕ್ ಆಗ್ತದೆ, ಬಿಕಾಸ್ ವೈಶ್ವಕ ಅದಕ್ಕೆ ಬದಲಾಗಿದ್ದಾರೆ. ಆದರೆ ಅಪ್ಪ ತಪ್ಪು ತಿಳ್ಕೊಂಡು ಹೇಳ್ಬಿಟ್ರೆ ಮನೆಯವ್ರ ಮನಸ್ಸಲ್ಲಿ ಯಾವ ರೀತಿ ಭಾವನೆ ಮೂಡಬೇಡ ಅಂತ. ಹಾಗಿದ್ರೆ ಇಲ್ಲಿ ವೈಶ್ವಕ ಮುಖವಾಡನ ಬಯಲು ಮಾಡ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.